ಮಂಡ್ಯದಲ್ಲೂ ಕೂಡ ಕೊನೆಯ ಹಂತದ ಮತ ಕೇಳುವ ಭರಾಟೆ ಬಹಳ ಭರ್ಜರಿಯಾಗಿ ಸಾಗ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಅವರು ಕೊನೆಯ ದಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನನ್ನನ್ನ ಸೋಲಿಸುವ ಶಕ್ತಿ ಡಿ.ಕೆ. ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಇಲ್ಲ. ನನ್ನನ್ನ ಸೋಲಿಸೋಕೆ ಡಿ.ಕೆ. ಶಿವಕುಮಾರ್ ಈ ಕ್ಷೇತ್ರದ ಮತದಾರರು ಕೂಡ ಅಲ್ಲ ಹೀಗಂತ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ಕೊನೆಯ ದಿನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರ ನಡೆಸೋದ್ರ ಮುಖಾಂತರ ನನ್ನನ್ನ ಸೋಲಿಸ್ತೀನಿ ಅಂತ ಓಡಾಡ್ತಾ ಇದ್ದಾರಲ್ಲ, ನನ್ನನ್ನ ಸೋಲಿಸುವ ಶಕ್ತಿ ಸಿಎಂ ಡಿ.ಕೆ. ಶಿವಕುಮಾರ್ಗಾಗ್ಲಿ ಸಿಎಂ ಸಿದ್ದರಾಮಯ್ಯಗಾಗ್ಲಿ ಇಲ್ಲ. ನನ್ನನ್ನ ಸೋಲ್ಸೋಕೆ ಡಿ.ಕೆ. ಶಿವಕುಮಾರ್ ಈ ಕ್ಷೇತ್ರದ ಮತದಾರರೂ ಅಲ್ಲ ಅಂತ ಹೇಳಿರೋದು. ನಮ್ಮ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಚಾರದ ಕೊನೆ ದಿನ ಯಾವ ರೀತಿಯಾಗಿದೆ? ನೀವು ಮಂಡ್ಯದಲ್ಲಿ ಸತತವಾಗಿ ಪ್ರವಾಸವನ್ನು ಮಾಡ್ತಿದ್ದೀರಾ, ಯಾವ ರೀತಿ ಜನರು ಪ್ರೀತಿ ವಿಶ್ವಾಸವನ್ನ ತೋರಿಸ್ತಾ ಇದ್ದಾರೆ? ಮಂಡ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಏನಿದ್ದೇನೆ, ಕಳೆದ 15 ದಿನಗಳಿಂದ ಬೇರೆ ನಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದಲ್ಲಿ ಹೆಚ್ಚಿನ ಸಮಯ ಕೊಟ್ಟಿದ್ದೆ. ಇಲ್ಲಿ ಮಂಡ್ಯ ಜಿಲ್ಲೆಯ ನಮ್ಮ ನಾಯಕರುಗಳು, ಎರಡೂ ಪಕ್ಷಗಳ ಮುಖಂಡರುಗಳು ಅವರೇ ಇವತ್ತು ಅಭ್ಯರ್ಥಿ ಅಂತಕ್ಕಂಥ ರೀತಿಯಲ್ಲಿ ಹಳ್ಳಿನಲ್ಲಿ ಪ್ರಚಾರ ಏನು ಮಾಡಿದ್ದಾರೆ. ಇವತ್ತು ಇಲ್ಲಿಯ ಭಾವನೆ ಕುಮಾರಸ್ವಾಮಿ ಇವತ್ತು ಲೋಕಸಭಾ ಅಭ್ಯರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ನಮ್ಮನೆ ಮಗ ಅಂತಕ್ಕಂಥ ಒಂದು ಭಾವನೆಯಿಂದ ಸಂಪೂರ್ಣವಾಗಿ ನನ್ನ ಪರವಾಗಿದ್ದಾರೆ. ಸರ್, ಒಂದು ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಎಲ್ಲಿವರೆಗೂ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಅವರ ಆರೋಗ್ಯದ ಬಗ್ಗೆಯೇ ಪ್ರಶ್ನೆ ಮಾಡುವಂಥದ್ದು ಒಬ್ರು ಶಾಸಕರು, ಇದೇ ಜಿಲ್ಲೆಯ ಶಾಸಕರು. ಸೊ ಅದ್ರ ಬಗ್ಗೆ ನಿಮ್ಗೆ ಏನಂತ ಅನ್ಸುತ್ತೆ ಸರ್? ಅದೆಲ್ಲ ಅದು ಪಾಪ ಅವರಿಗೆ ಅದರ ಬಗ್ಗೆ ಆರೋಗ್ಯದ ಒಂದು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಇತ್ತೀಚೆಗೆ ಯಾವ ರೀತಿಯ ಟೆಕ್ನಾಲಜಿ ಇದೆ ಅಂತಕ್ಕಂಥದ್ದು ಪಾಪ ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲದೆ ಪಾಪ ಅವರು ರಿಯಾಕ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬಹುಶಃ ಡಾಕ್ಟರ್ ಮಂಜುನಾಥ್ ಅವರೇ ಈಗಿನ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. 15 ವರ್ಷ ಮೆಡಿಕಲ್ ಓದ್ತಕ್ಕಂಥವ್ರಿಗೆ ಈ ಟೆಕ್ನಾಲಜಿಗಳ ಬಗ್ಗೆ ಅನುಭವ ಇರಲ್ಲ ಅಂತ ಪಾಪ ಅವರಿಗೆಲ್ಲ ಏನು ಗೊತ್ತಾಗುತ್ತೆ ಅನ್ನೋದನ್ನು ಹೇಳೋದು. ನಾನು ಹೇಳೋದು ಅಷ್ಟೇ. ಸರ್, ಮಂಡ್ಯ ಭಾಗದಲ್ಲಿ ನಿಮ್ಮ ವಿರೋಧಿಗಳು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಗೆಲ್ಲಲ್ಲ, ದೇವೇಗೌಡರ ಕುಟುಂಬ ಮಂಡ್ಯಕ್ಕೆ ಏನು ಮಾಡಿಲ್ಲ, ಕುಮಾರಸ್ವಾಮಿ ಎರಡು ಬಾರಿ ಸಿಎಂ ಆದ್ರು ಏನು ಮಾಡಿಲ್ಲ, ಮಂಡ್ಯ ಜನರು ಯಾಕೆ ಓಟ್ ಹಾಕ್ಬೇಕು ಅನ್ನುವಂಥ ಪ್ರಶ್ನೆಯನ್ನ ಪ್ರಚಾರದ ಸಮಯದಲ್ಲಿ ಮಾಡ್ತಿದ್ದಾರೆ. ಅವ್ರು ಏನು ಮಾಡಿದ್ದಾರೆ? ಅವ್ರು ಕೊಟ್ಟ ಕೊಡುಗೆ ಏನು? ತಮಿಳುನಾಡಿಗೆ ನೀರು ಬಿಟ್ಟಿದ್ದ ಕೊಡುಗೆ ಅಲ್ವಾ? ಇಲ್ಲಿ ಜನಕ್ಕೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ? ಬರಗಾಲ, ಕುಡಿಯೋ ನೀರಿಲ್ಲ, ಬೆಳೆದಂಥ ಭತ್ತ ಕೈಗೆ ಸಿಗಲಿಲ್ಲ, ಕಬ್ಬು ಎಲ್ಲ ಒಣಗಿ ನಿಂತಿದೆ. ಇನ್ನೇನು ಕೊಟ್ಟರಿಲ್ಲಿ ಈ ಜಿಲ್ಲೆಗೆ? ಇಷ್ಟು ವರ್ಷ ಸುದೀರ್ಘವಾಗಿ ಅವರು ಅಧಿಕಾರ ನಡೆಸಿ, ನಾನು ನಡೆಸಿದ್ದು 2 ಮೈತ್ರಿ ಸರ್ಕಾರ. ಒಂದು ಬಾರಿ BJP ಜೊತೆ ಮಾಡಿದ್ದೇನೆ, ಇನ್ನೊಂದು ಬಿಡಿ ಕಾಂಗ್ರೆಸ್ ಜೊತೆ ಮಾಡಿದ್ದೆ. 2 ಬಾರಿನೂ ರೈತ ಸಾಲ ಮನ್ನಾ ಮಾಡಿದ್ದೇನೆ. ಅದಷ್ಟೇ ಅಲ್ಲ, ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇನೆ. ಸಬ್ಸ್ಟೇಷನ್ಗಳಿರ್ಬೋದು, ಹೈಸ್ಕೂಲುಗಳು, ಪ್ರಥಮ ದರ್ಜೆ ಕಾಲೇಜು, ಜೂನಿಯರ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಎಲ್ಲ ರೀತಿಯಲ್ಲೂ ತೀರ್ಮಾನ ಕೊಟ್ಟಿದ್ದೇವೆ. ಅಭಿವೃದ್ಧಿ ಕೆಲಸಗಳಿಗೆ, ರಸ್ತೆ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದೇವೆ, ನೀರಾವರಿಗೆ ದುಡ್ಡು ಕೊಟ್ಟಿದ್ದೇವೆ. ಪಾಪ ಅವರಿಗೆ ಮಾಹಿತಿ ಇಲ್ಲದೆ ಇದ್ದರೆ ಇಲಾಖಾ ಅಧಿಕಾರಿಗಳ ಮೀಟಿಂಗ್ ಏನು ಮಾಡ್ತಾರೆ, ಆ ರಿವ್ಯೂ ಮೀಟಿಂಗಲ್ಲಿ ಯಾವ್ಯಾವ ವರ್ಷ ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾಗ ಏನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಮಾಹಿತಿ ತಗೊಂಡು ಮಾತಾಡೋದು. ಎರಡೇ ಪ್ರಶ್ನೆ. ಒಂದನೇದು, ಈಗ ನೀರಾವರಿ ಭರವಸೆಗಳನ್ನ ಕೊಟ್ರಿ ಮಂಡ್ಯದ ಜನರಿಗೆ, ಒಂದು ಮೇಕೆದಾಟು, ನೀರಾವರಿ ಶಾಶ್ವತ ಸಮಸ್ಯೆ, ಕಾವೇರಿ ವಿಚಾರವಾಗಿ ಈಗ ಭರವಸೆ ಏನು ಕೊಡ್ತೀರಿ ಸರ್? ಅಲ್ಲಿ ಒಂದು ಸ್ಟೋರೇಜ್ ರಿಸರ್ವಾಯರ್ ಈಗಾಗಲೇ ನಮ್ಮಲ್ಲಿ ಕೆಲವು ಮಾಹಿತಿ ಇಟ್ಕೊಂಡಿದ್ದೇವೆ. ಅದನ್ನು ಆ ಜಂಜಾಟದಿಂದ ಯಾವ ರೀತಿ ನಾವು ಹೊರಗೆ ಬರಬೇಕು, ಯಾವ ರೀತಿ ಇದನ್ನು ಕ್ಲಿಯರೆನ್ಸ್ ತಗೋಬೇಕು, ಅದೆಲ್ಲ ನಮ್ಮ ಚಾಲನೆ ಕೊಡಬೇಕು, ಕೊಡ್ತೀವಿ. ಮೇಕೆದಾಟು ಕಾವೇರಿ ಯೋಜನೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋದ ಬಳಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಾಟ್ ಓನ್ಲಿ ಮೇಕೆದಾಟು, ಉತ್ತರ ಕನ್ನಡದ ಅಪ್ಪರ್ ಕೃಷ್ಣ ಇರಲಿ, ಅಪ್ಪರ್ ಭದ್ರಾ ಇರಲಿ, ಎಲ್ಲ ಯೋಜನೆ, ಮಹದಾಯಿ ಇರಲಿ, ಎಲ್ಲ ಯೋಜನೆಗಳಿಗೂ ಒಂದು ವೇಗ ಕೊಡ್ತಾರೆ. ಕೊನೆ ಪ್ರಶ್ನೆ, ಮಂಡ್ಯದ ಜನರಿಗೆ ಕೊನೆಯದಾಗಿ ಏನ್ ಕೇಳ್ತೀರಾ? ಒಂದು, ಮತ್ತೆ ಸರ್ಕಾರದ ಭವಿಷ್ಯ, ರಾಜ್ಯ ಸರ್ಕಾರದ ಭವಿಷ್ಯವನ್ನು ಕೂಡ ನುಡಿದ್ರಿ ನೀವು. ನಾನು ಸರ್ಕಾರದ ಭವಿಷ್ಯ ಮುಂದೇನಾಗುತ್ತೆ ನೋಡೋಣ. ನಾನು ಮಂಡ್ಯ ಜಿಲ್ಲೆ ಜನತೆಗೆ ಇವತ್ತು ನಿಮ್ಮ ಮನೆಯ ಮಗ ಅಂತಕ್ಕಂಥ ಭಾವನೆಯಿಂದ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸಿ ಅಂತಕ್ಕಂಥ ಒಂದು ಮನವಿ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಕ್ಯಾಮರಾಮನ್ ಗಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಮಂಡ್ಯ.